ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಬಟ್ ಏನಂದ್ರೆ ಒಂದು ಬಡವರಿಗೆ ಬಂದು ಪ್ಲಾಟ್ಫಾರ್ಮ್ ಮಾಡ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಬರೀ ಶ್ರೀಮಂತ ಗೇಮ್ ಆಗ್ತಾ ಇದೆ IPL. ಬಟ್ ಅದು ಬಂದು ಅದು ಪೊಲಿಟಿಕ್ಸ್ ತರ ನೋಡ್ಬಾರ್ದು. ಫಸ್ಟ್ ಆಫ್ ಆಲ್ ಚೆನ್ನೈ ಬ್ಯಾಂಗ್ಳೂರ್ ಮ್ಯಾಚ್ ಆಗುವಾಗ ಅದು ಫ್ರೆಂಡ್ಲಿ ಆಗಿ ನೋಡ್ಬೇಕು. ಚೆನ್ನೈ ಬ್ಯಾಂಗ್ಳೂರ್ ಮ್ಯಾಚ್ ಆಡುವಾಗ ಅದು ತಮಿಳ್ನಾಡು ಕರ್ನಾಟಕ ತರ ಮಾಡ್ತಾ ಇದಾರೆ, ಅದೊಂದು ತಪ್ಪು. ಆಮೇಲೆ ಬಂದು ಅದು IPL ಜಸ್ಟ್ ಬಂದು ನೆಕ್ಸ್ಟ್ ಆಪರ್ಚುನಿಟಿಗೆ ಒಂದು ಗೇಮ್ ಅದು. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಮಿಡಲ್ ಕ್ಲಾಸ್ ಪೀಪಲ್ಗೆ ಚಾನ್ಸಸ್ ಚೆನ್ನಾಗಿ ಸಿಗ್ತಾ ಇಲ್ಲ. ಬರೀ ಇಲ್ಲಿ ದುಡ್ಡಿರೋರ್ಗೆ ಆಪರ್ಚುನಿಟಿ ಸಿಗ್ತಾ ಇರೋದ್ರಿಂದ ಅದು ದುಡ್ಡು ಫಿಲಮ್ ಇಂಡಸ್ಟ್ರಿಯಲ್ಲೂ ಅಷ್ಟೇ ಹಂಗೆ ಮಾಡ್ತಾ ಇದ್ದಾರೆ, ಸ್ಪೋರ್ಟ್ಸ್ ಇಂಡಸ್ಟ್ರಿಯಲ್ಲೂ ಅದಕ್ಕೆ ಹಂಗೆ ಮಾಡ್ತಾ ಇದ್ದಾರೆ. ಆದ್ರಿಂದ ಏನಾಗ್ತಾ ಇದೆ, ಕ್ರೈಮ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಈ ಬಡವರಿಗೆ ಆದಷ್ಟು ಚೆನ್ನಾಗಿ ಚಾನ್ಸಸ್ ಕೊಡಿ. ಇವಾಗ KPL ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕ ಪ್ರೀಮಿಯರ್ ಲೀಗ್ ಅಂತ. ಅದ್ರಲ್ಲಿ ನೋಡ್ರಿ ಆಲ್ಮೋಸ್ಟ್ ಎಲ್ಲ ಶ್ರೀಮಂತರ ಆಡ್ತಾ ಇದ್ದಾರೆ, ಬಡವರು ಆಡ್ತಾ ಇಲ್ಲ. ಅದರಲ್ಲಿ ಕ್ಲಬ್ ಇರೋರೇ 90% ಆಡ್ತಾ ಇದ್ದಾರೆ. ಆಕ್ಚುಲಿ ನಾನು ಲೆದರ್ ಆಡ್ತಾ ಇದೆ, YMC ಕ್ಲಬ್ ಆಡಿದೆ ಫಸ್ಟು, ಆಮೇಲೆ ಜವಾರ್ಸ್ ಆಡಿದ್ದೀನಿ, ಆಮೇಲೆ BIS ಆಡಿದ್ದೀನಿ, SNCC ಇವಾಗ ಪ್ರೆಸೆಂಟ್ SNCC ಆಲ್ಮೋಸ್ಟ್ 35 years ಆಯಿತು ನನಗೂ. ಡಿವಿಷನ್ ಎಲ್ಲ ಆಡಿದ್ದೀನಿ, ತುಂಬ ಬೇಜಾರಾಗ್ಬಿಟ್ಟಿದೆ. ತೀಕ್ಷನ್ ಎಲ್ಲ ಆಲ್ಮೋಸ್ಟ್ ನನ್ನ ಜೊತೆ ಆಡಿದ್ದಾರೆ 2018 ತೀಕ್ಷನ್ ಏನು ಶ್ರೀಲಂಕನ್ ಆಡ್ತಾ ಇದ್ದಾರೆ, ಅವ್ರು ಬೆಂಗಳೂರಲ್ಲಿ ಬಂದು ಆಡೋಗಿದ್ದಾರೆ. ಇಲ್ಲಿ ಏನಾಗ್ತದೆ ಅಂದರೆ ಬಡವ್ರಿಗೆ ಚಾನ್ಸಸ್ ಸಿಗ್ತಲ್ಲ ಸರ್. ಮೀಡಿಯಾ ಏನನ್ನ ಹಾಕಿದ್ರೆ ಮೀಡಿಯಾಗೆ ನೆಗೆಟಿವ್ಸ್ ಜಾಸ್ತಿ ಮಾತಾಡ್ತಾ ಇದ್ದಾರೆ. ಅವ್ರ ಕರ್ತವ್ಯ ಅವ್ರು ಮಾಡ್ತಾ ಇದ್ದಾರೆ. ಇಲ್ಲಿ ಏನಾಗ್ತದೆ, ಮೀಡಿಯಾಗೆ ನೆಗೆಟಿವ್ಸ್ ಅಂದರೆ ಈ ತಪ್ಪನ್ನ ಹುಡ್ಕೋರಿಗೆ ತಪ್ಪಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಸರಿ ಅನ್ನೋದೇನಂದ್ರೆ ತಪ್ಪನ್ನ ಹುಡುಕಿ ಸರಿಯಾಗಿ ಮಾಡೋದು ಅವ್ರನ್ನೇ ತಪ್ಪಾಗಿ ಮಾಡ್ತಾ ಇದ್ದಾರೆ. ಇವಾಗ ನೀವೇನೋ ಮಾಡ್ತೀರ ನಿಮ್ಮ ಕೆಲಸನೇ ಅವ್ರು ಕರೆಕ್ಟಾಗಿ ಮಾಡಕ್ ಬಿಡ್ತಲ್ಲ. ಇಲ್ಲೇನಂದ್ರೆ ಮೇಲೆ ಒಬ್ರು ಇದಾರಲ್ಲ ದುಡ್ಡು ವ್ಯಕ್ತಿ, ಅವ್ರನ್ನ ಫಸ್ಟ್ ಇದು ಮಾಡ್ಬೇಕು. ಗೋಡಕ ಪಿಚ್ಚೆ ನಿಜಾನ ಬಡ ಆದ್ಮಿ ಕ ಸಾಮ್ನೆ ನಿಜಾನ ಅಂತಾರಲ್ಲ, ಆ ತರ ಆಗ್ತದೆ ಜೀವನ. ಸರ್ ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ. ಆಕ್ಚುಲಿ ನಾನು ಮಲ್ಲಿಂಗ್ ಆಕ್ಷನ್, ನಾನು ಒಂದು 16-17 ವರ್ಷದಿಂದ ಕ್ರಿಕೆಟ್ ಆಡ್ತಾ ಲೆದರ್ ಪ್ಲೇಯರ್. ಬಟ್ ಏನಂದ್ರೆ ಇಲ್ಲೆಲ್ಲ ಬಂದು ಗೇಮ್ಗೆಲ್ಲ ಅವಕಾಶ ಇಲ್ಲ. ಒಂದೇನು ಹೇಳ್ತಾರೆ ಅಂದ್ರೆ ಅದೇ IPL ಇಂದ್ರೇನೆ ಅದಕ್ಕೊಂದು ಬ್ರ್ಯಾಂಡ್ ಅಂತಾರೆ. ನೀವು 1100 ತಗೊಂಡು ನೀವು ಟ್ಯಾಲೆಂಟ್ ತೋರಿಸಿ ನಿಮ್ಗೆಲ್ಲ ಚಾನ್ಸಸ್ ಇಲ್ಲ ಸರ್. IPL ಏನಂದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಒಂದು ಖುಷಿಗೆ ನೋಡ್ತಾ ಇದಾರೆ ಅಷ್ಟೇ ಸರ್. ಬಡವ್ರಿಗೆ ಚಾನ್ಸಸ್ ಯಾರಿಗೂ ಹೋಗ್ತಾ ಇಲ್ಲ. ಇವಾಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬೆಂಗಳೂರು ಚೆನ್ನೈ ಮ್ಯಾಚ್ ಬಂದ್ರೆ 12,000-20,000 ಟಿಕೆಟ್ ತಗೊಂಡು ಹೋಗ್ತಾರೆ. ಅದೇ ಒಂದು ಬಡವ್ರ ಮಕ್ಳು ಚಾನ್ಸಸ್ ಆ ದುಡ್ಡನ್ನ ಖರ್ಚು ಮಾಡಿ ಒಂದು ಪ್ಲೇಯರ್ನ ರೆಡಿ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ ಸರ್. ತುಂಬಾ ಅನ್ಯಾಯ ನಡೀತಾ ಇದೆ. ಬಟ್ ಏನಂದ್ರೆ ಸರ್ ಯಾರು ನೋಡೋಕ್ಕಾಗಲ್ಲ. ಒಂದು ಪ್ರೈಸ್ ಎಷ್ಟಿದೆ ಹೇಳಿ, ಟಿಕೆಟ್ ಪ್ರೈಸು? ಒಂದು ಟಿಕೆಟ್ ಪ್ರೈಸ್ ತುಂಬಾ ಅಮ್ಮಮ್ಮ ಅಂದ್ರೆ ಇಷ್ಟೋ ಇದೆ, 5,000-6,000. ಆದ್ರೂ ಇಂಡಿಯಾ ಇದು ಚೆನ್ನೈ ಬ್ಯಾಂಗ್ಳೂರ್ ಅಂದ್ರೆ ಅನ್ಯಾಯ ನಡೀತಾ ಇದೆ. ಬಟ್ ಅವ್ರವ್ರು ಚೆನ್ನಾಗಿದ್ದಾರೆ ಸರ್, ಇಲ್ಲಿ ನಾವೇ ಕೊಡ್ಕೊಬೇಕು ಅಂತೀನಿ ನಾನು. ಯಾವಾಗ ನಾವು RCB ಸಪೋರ್ಟ್ ಇಲ್ಲ ಅಂತಲ್ಲ, ಚೆನ್ನೈಗೆ ಅನೇಕ ಸಪೋರ್ಟ್ ಮಾಡ್ತಲ್ಲ ಅಂತಲ್ಲ, ಅಲ್ಲಿ ಆಡ್ತಾರೆ ಆಲ್ಮೋಸ್ಟ್ ಎಲ್ಲ ಮನುಷ್ಯರೇ ಆಡ್ತಾ ಇದ್ದಾರೆ. ಬಟ್ ಅದು ಜಸ್ಟ್ ಕ್ರಿಕೆಟ್ ಅಷ್ಟೇ. ಈ ಅಥ್ಲೆಟಿಕಲ್ಲೆಲ್ಲ ಅದೇ ಹೇಳೋದು, ಇದು ಬಂದು ಇಂಡಿವಿಜುವಲ್ ಗೇಮ್ ಆಗಿರೋದ್ರಿಂದ ಒಳಗಡೆ ಪೊಲಿಟಿಕ್ಸ್ ನಡೀತಾ ಇದೆ. ಈ ಪೊಲಿಟಿಕ್ ಏನಿದೆ, ಸ್ಪೋರ್ಟ್ಸ್ ಅಲ್ಲೂ ಪೊಲಿಟಿಕ್ ಇದೆ. ಕ್ರೈಮ್ಗಳು ಯಾಕೆ ಜಾಸ್ತಿ ಆಗ್ತದೆ ಅಂದ್ರೆ ಇಲ್ಲಿ ಆಪರ್ಚುನಿಟಿ ಸರಿಯಾಗಿ ಸಿಗ್ತಲ್ಲ ಸರ್. ಎಲ್ಲರಿಗೂ ಒಂದು ಗ್ರೌಂಡು ಈ ಸ್ಪೋರ್ಟ್ಸ್ ಅಲ್ಲೆಲ್ಲ ಇನ್ವೆಸ್ಟ್ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರ್ತಾರೆ ಸರ್. ಬಿಸ್ನೆಸ್ ಮಾಡ್ತಾ ಇದಾರೆ ಸರ್. ನನ್ನ ಪ್ರಕಾರ ಕೇಳಿದ್ರೆ IPL ಬಿಸ್ನೆಸ್ 2008 ಬಂದಿತ್ತು. ಇವಾಗ ಆಲ್ಮೋಸ್ಟ್ 18 ವರ್ಷ ಆಗ್ತಾ ಇದೆ. ನನಗೆ 35 ವರ್ಷ. ಅವತ್ತಿಂದ ನಾನು ನೋಡ್ತಾ ಇದ್ದೀನಿ. ನಾವೆಲ್ಲ ಒಂದು ಮ್ಯಾಚ್ ನೋಡ್ಬೇಕಂದ್ರೆ ಬೇಡ ಸರ್, 2,000 ಇದ್ರೆ ಇವಾಗ ಆಲ್ಮೋಸ್ಟ್ ಒಂದು 8 ತಿಂಗಳು ರೀಚಾರ್ಜ್ ಮಾಡ್ಕೊಂಡ್ಬಿಡ್ಬೋದು ಫೋನ್ಗೆ. ಒಂದು ಜಸ್ಟ್ 4 hour ಮ್ಯಾಚ್ ನೋಡಕ್ ಹೋಗ್ಬಿಟ್ಟು ಅದು ಟೈಮ್ ಇದು ಮಾಡ್ತಾ ಇದೆ. ಬಟ್ ಏನಾದ್ರೆ ಮಾಡ್ಲಿ ಸ್ವಲ್ಪ, ಏನಂದ್ರೆ ಅದನ್ನ ಬಡವ್ರ ತನ ಮಾಡ್ಲಿ ಸರ್. ಕೋಟಿ ತಗೊಂಡೋದಕ್ಕಿಂತ ವರ್ಷಕ್ಕೆ 2 ಸಲ ಕೂಡ ಮಾಡ್ಲಿ IPL, ತಪ್ಪೇನಿಲ್ಲ. ಬಟ್ ಬಡವ್ರಿಗೆಲ್ಲ ಚಾನ್ಸಸ್ ಸಿಗ್ಲಿ ಸರ್. ಹೌದು, ಅದೇ ಹೇಳ್ತಾ ಇದೀನಿ ಸರ್. ಫಾರಿನ್ ಅವ್ರಿಗೆ ಚಾನ್ಸಸ್ ಜಾಸ್ತಿ ಕೊಡ್ತಾ ಇದ್ದಾರೆ. ಫಾರಿನ್ ಅವ್ರಿಗೆ ತುಂಬಾ ಚಾನ್ಸಸ್ ಕೊಡ್ತಾ ಇದ್ದಾರೆ. ಬಂದಿದ ತಕ್ಷಣ ನೋಡಿ ಸರ್, ಇವಾಗ ಇಂಗ್ಲೆಂಡ್ ಪ್ಲೇಯರ್ನ ತಗೊಂಬಂದು ಕೊಡ್ತಾ ಇದ್ದಾರೆ. ಇವಾಗ ಆಲ್ಮೋಸ್ಟ್ ಯಾರು ಚೆನ್ನಾಗಿ ಆಡ್ತಾ ಇದಾರೆ ಅವ್ರನ್ನೇ ತಗೊಂಬಂದು ಆಗ್ತಾ ಇದ್ದಾರೆ. ಅವಾಗ ಇಂಡಿಯಾ ಆಡ್ತಾ ಇರೋದೇ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತ. ಇವಾಗ ಇಂಡಿಯಾಲಿ ಏನಿದೆ ಲೋಕಲ್ ಅದನ್ನ ಮಾಡಬೇಕು. ಇವಾಗ ತಮಿಳ್ನಾಡು ಪ್ರೀಮಿಯರ್ ಲೀಗ್ ಅಲ್ಲಿ ತಗೊಳ್ಳಿ, ಅವರು ಅಷ್ಟೇ ಏನ್ ಮಾಡ್ತಾ ಇದಾರೆ, ಅಲ್ಲಿರೋರ್ನ ಲೋಕಲ್ ತಗೊಂಡ್ಬಂದು ಅಲ್ಲಿಂದ ಪುಷ್ ಮಾಡ್ತಾ ಇದ್ದಾರೆ. KPL ಅದೇ ತರ ಬಡವ್ರನ್ನ ಚಾನ್ಸಸ್ ಕೊಟ್ರೆ ಚೆನ್ನಾಗಿರುತ್ತೆ. ಇಲ್ಲೇನಂದ್ರೆ ಆಲ್ಮೋಸ್ಟ್ ಫಸ್ಟ್ ಡಿವಿಷನ್ ಆಡಿದ್ರೆ ಆಡ್ಬೋದು ಅಂತ KPL ಅಂತ ಇದ್ದಾರೆ. ರೀಸನ್ಸ್ ತುಂಬಾ ಹೇಳಿ ಪೊಲಿಟಿಕ್ಸ್ ನ ಮಾಡಿ ಎಲ್ಲೂ ಚಾನ್ಸಸ್ ಸಿಗ್ತಲ್ಲ ಸರ್, ಅವಕಾಶ ಸಿಗ್ತಾ ಇಲ್ಲ. ಹೌದು ಸರ್, ಅದು ಸತ್ಯ ಸರ್. ಸರ್ ನನ್ನೇನಂದ್ರೆ ಇವಾಗ ತಮಿಳ್ನಾಡಲ್ಲಿ MRF ಫೌಂಡೇಶನ್ ಅಂತ ಒಂದಿದೆ ಸರ್. MRF ಫೌಂಡೇಶನ್ ಅಂತ ಒಂದಿದೆ. ನಮ್ಮ ಕರ್ನಾಟಕಕ್ಕೆ ಆ ಥರ ಒಂದು ಫೌಂಡೇಶನ್ ಬಂದ್ರೆ ಇಲ್ಲೂ ತುಂಬಾ ಪ್ಲೇಯರ್ಸ್ಗಳು ಚೆನ್ನಾಗಿ ರೆಡಿ ಆಗ್ತಾರೆ ಸರ್. ಫಸ್ಟ್ ಅದ್ರ ಮೇಲೆ ಫೋಕಸ್ ಮಾಡಬೇಕು. RCB ಚೆನ್ನೈ ನನ್ನ ಬಿಟ್ಬಿಟ್ಟು ಫಸ್ಟ್ ನಮ್ಮ ಕರ್ನಾಟಕಕ್ಕೆ ಒಂದು ಫೌಂಡೇಶನ್ ತಗೊಂಡ್ಬರ್ಬೇಕು, MRF ಫೌಂಡೇಶನ್ ಅಂತ. ಒಂದು ಫಾಸ್ಟ್ ಬಾಲ್ ರೆಡಿ ಆಗ್ತಾರದೇ ಬಂದು ಚೆನ್ನೈ MRF ಫೌಂಡೇಶನ್ ಇದನ್ನೇ ಆಗ್ತಾರೆ ಸರ್. ಅದನ್ನ ಫಸ್ಟ್ ನಮ್ಮ ಕರ್ನಾಟಕದಲ್ಲೆಲ್ಲ ಒಂದು ಜಾಗ ಮಾಡಿ ಸ್ಪೋರ್ಟ್ಸ್ಗೆ ಸಖತ್ ಸಂಬಂಧಪಟ್ಟಂಗೆ ಇಂಡೋರು ಇದೆಲ್ಲ ಬಂದು ಬಡವ್ರಿಗೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಮಾಡಕ್ ಬಿಟ್ರೆ ನಮಗೆ ಕ್ರೈಮ್ಸ್ ಎಲ್ಲ ಜಾಸ್ತಿ ಆಗಲ್ಲ ಸರ್. ಕ್ರೈಮ್ಗಳು ನಡೀತಾ ಇರೋದು ಏನಂದ್ರೆ ಯಾರು ಗ್ರೌಂಡ್ಗಳಿಲ್ಲ, ಗ್ರೌಂಡ್ ಎಲ್ಲ ಹೊರದಾಕಿ ಅಪಾರ್ಟ್ಮೆಂಟ್ಸ್ಗಳು ತುಂಬಾ ಕಟ್ಟಿದ್ದಾರೆ. ಅಲ್ಲೆಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ತುಂಬಾ ಅಪಾರ್ಟ್ಮೆಂಟ್ಸ್ ಬಂದ್ಬಿಡ್ತಾರೆ, ಗ್ರೌಂಡ್ಗಳು ಎಲ್ಲಿಲ್ಲ ಆಡಕ್ಕೆ. ಅದರಲ್ಲಿ ಏನ್ ಮಾಡ್ತಾ ಇದಾರೆ, ಲಾಕ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಸರ್. ಟೈಮಿಂಗ್ಸ್ 8 ಗಂಟೆಯಿಂದ 10 ಗಂಟೆ, ಸಂಜೆ 6 ಗಂಟೆಯಿಂದ 5 ಗಂಟೆ. ಅದು ಯಾರನ್ನ ಕೆಲವು ವ್ಯಕ್ತಿ ಪಾಲಿಟಿಕ್ಸ್ ಏನಾನ ಇದು ಮಾಡ್ಬೇಕಂದ್ರೆ, ಫಂಕ್ಷನ್ ಮಾಡ್ಬೇಕಂದ್ರೆ ಅವಾಗೆಲ್ಲ ಗ್ರೌಂಡ್ ಅವೈಲೇಬಲ್ ಇರುತ್ತೆ. ಬಟ್ ಗ್ರೌಂಡ್ ಅನ್ನೋದೇನಂದ್ರೆ ಆಟ ಒಂದು ವಿಷಯ.
ಗ್ರೌಂಡ್ ಅಲ್ಲಿ ಜಾಸ್ತಿ ಏನ್ ಫಂಕ್ಷನ್ ಮಾಡ್ತಾರೆ ಅಂದ್ರೆ ಈ ಪಾರ್ಟಿ ಫಂಕ್ಷನ್ಗಳು ಜಾಸ್ತಿ ಮಾಡ್ತಾರೆ.